ಇವತ್ತೆಂತ ಕೆಲಸ ಮಾಡಿದೀನಿ ಅಂದ್ರೆ 247 ಫಿಟ್ನೆಸ್ ಫ್ಲೋ. ನಿನ್ನೆ ನೈಟ್ ಸ್ವಲ್ಪ ಲೇಟ್ ಆಗಿ ಮಲ್ಕೊಂಡೆ, ಅದಕ್ಕೆ ಇವತ್ತು ಕ್ಯಾಬಲ್ ಹೋಗೋಣ ಅಂತ ಅನ್ಕೊಂಡೆ. ಈ ನನ್ ಮಗ ಬೇರೆ ಸಿಗ್ದ. 5 ನಿಮಿಷ 25 ನಿಮಿಷ ಆಗೋಯ್ತು ರೀ ಅಂತ ಮನೆಯಿಂದಾನೆ ಮೆಟ್ರೋಗೆ ಡ್ರಾಪ್ ಹಾಕಿಸ್ಕೊಂಡೆ. ನೆಕ್ಸ್ಟ್ ನಮ್ ಕೊಲೀಗ್ ನ ಕರೆದು ಮೆಟ್ರೋ ಇಂದ ಆಫೀಸಿಗೆ ಡ್ರಾಪ್ ಹಾಕಿಸ್ಕೊಂಡೆ. ಬೆಂಗಳೂರಲ್ಲಿ ಮೆಟ್ರೋ ಒಂಥರ ಲೈಫ್ ಲೈನ್ ಗುರು. ಆಫೀಸ್ ಹತ್ರ ಅವಾಗಿಂದ ಮೆಟ್ರೋ ಮಾಡ್ತಾನೆ ಅವ್ರೆ. ಅದ್ ಮುಗ್ದು ನಾನ್ ಇನ್ನೂ ಅಲ್ಲಿ ಇದ್ರೆ ಇಯರ್ಲಿ ಪಾಸ್ ಮಾಡಿಸ್ಕೊಂಡ್ಬಿಡ್ತೀನಿ. ಗಾಡಿ ಅಂತೂ ಸೀರಿಯಸ್ ಆಗಿ ಆಗಲ್ಲ ಗುರು. ಬೆಂಗಳೂರಲ್ಲಿ ಯು ಕಾಂಟ್ ರೈಡ್, ಯು ಕ್ಯಾನ್ ಓನ್ಲಿ ಡ್ರೈವ್. ಇವತ್ ಸಾಯಂಕಾಲ ಬೇರೆ ಏನಾಯ್ತು ಗೊತ್ತಾ, ಆಫೀಸ್ ಮುಗಿಸ್ಕೊಂಡ್ ಮನೆಗೆ ಹೋದೆ. ಜಿಮ್ ಇಂದ ಬರ್ತಾ ಏನೋ ತರ ಕೇಳಿದ್ರು, ಗಾಡಿ ತೆಗಿಯಂದ್ರೆ ಗೇಟ್ ಮುಂದೆ ಗಾಡಿಗಳು ನಿಂತವೆ. ನನ್ ತೆಗಿಯಕ್ಕಾಗಲ್ಲ ಅಂತ ಕೆಳಗಡೆ ಅಂಗಡಿ ಅವ್ರದ್ದು ಗಾಡಿ ಇಸ್ಕೊಂಡೆ. ಹಂಗೆ ಜಿಮ್ಗೆ ಹೋದೆ. ಮೂಡಿಲ್ಲ ಅಂದ್ರೆ ವರ್ಕೌಟ್ ಮಾಡ್ಕೊಂಡ್ ಮನೆಗ್ ಬಂದೆ. ಮನೆಗ್ ಬಂದು ಊಟ ಮಾಡಿ ರೋಲೆಕ್ಸ್ ಮೊಟ್ಟೆ ಕೊಟ್ಟು ಕ್ರಿಕೆಟ್ ನೋಡ್ತಾ ಕುಂತಿದ್ದೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಮುಗಿತು. ಕೆಳಗಡೆ ಅಂಗಡಿಯವರು ಮೇಲ್ ಬಂದ್ರು. ಬ್ರೋ ಅಂದ್ರು. ಏನ್ ಬ್ರೋ ಅಂದೆ. ಗಾಡಿ ಬ್ರೋ. ಯಾವ ಗಾಡಿ ಬ್ರೋ? ತಗೊಂಡೋದ್ರಲ್ಲ ಬ್ರೋ. ನಾನು ತಗೋ ಜಿಮ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದೀನಿ. ಅಲ್ಲ, ಗಾಡಿ ಇದ್ರು ಗಾಡಿ ಬಿಟ್ಬಿಟ್ಟು ನಡ್ಕೊಂಡ್ ಬಂದಿದೀನಿ. ಇಂತ ಟ್ಯಾಲೆಂಟೆಡ್ ಅವನು. ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಆಮೇಲೆ ತಿರ್ಗಾ ನನ್ ಗಾಡಿ ತಗೊಂಡೋಗಿ ಅವ್ರ ಗಾಡಿನ ಅವ್ರಿಗೆ ಕೊಟ್ಟು ಅಲ್ಲಿಂದ ಡಿಪಾರ್ಚರ್. ಸಿಗೋ ನಾಳೆ. ಬೋಯ್ ಬೋಯ್.